ಬೇಕಾದವರೆಲ್ಲ ಕೈ ಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇವೆ ಎಂದು ಭಯಪಟ್ಟಾಗ ಮತ್ತು ಧೈರ್ಯ ತುಂಬುವ ಒಂದೇ ಒಂದು ಮಾತು ರಾಯರಿದ್ದಾರೆ. ರಾಘವೇಂದ್ರ ಸ್ವಾಮಿಗಳವರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನುಭಾವರಾದ ಶ್ರೀ ಧೀರೇಂದ್ರ ತೀರ್ಥಗುರು ಸಾರ್ವಭೌಮರು ಅವರನ್ನ ರೆಡ್ಡಿರಾಯರು ಎಂಬುದಾಗಿ ವಿಶೇಷವಾಗಿ ಅವರನ್ನು ಬೆಂಬಲಿಸುತ್ತಾರೆ. ಅಂತಹ ಮಹಾನುಭಾವರು ಅದೇ ರೀತಿಯಾಗಿ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಪರಂಪರೆಯಲ್ಲಿ ವಿಭೂತಿ ಪುರುಷರು. ನಾಳೆಗೆ ಅವರು ವೃಂದಾವನಸ್ಥರಾಗಿ 100 ವರ್ಷಗಳು ಆಗ್ತಾ ಇದೆ. ಹಾವೇರಿ ಜಿಲ್ಲೆಯ ಹೊಸರಿತ್ತಿ ಕ್ಷೇತ್ರದಲ್ಲಿ ವರದಾ ತೀರದಲ್ಲಿ ಉಭಯ ಪೀಠಾಧಿಪತಿಗಳ ಮೂಲ ವೃಂದಾವನಗಳಿದ್ದಾವೆ. ಧೀರೇಂದ್ರ ತೀರ್ಥರ ಅದೇ ರೀತಿಯಾಗಿ ಸುಶೀಲೇಂದ್ರ ತೀರ್ಥರ ಆ ಒಂದು ಶತಮಾನೋತ್ಸವದ ಒಂದು ಸ್ಮಾರಕವಾಗಿ ಅಂಗವಾಗಿ ಹರಿಗುರುಗಳ ಪ್ರೇರಣಾನುಸಾರವಾಗಿ ರಾಯರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದಂತಹ ಈರುವ ಪೀಠಾಧಿಪತಿಗಳಿಗೆ ಸುವರ್ಣ ಕವಚವನ್ನ ಯಥೋಚಿತವಾಗಿ ಭಕ್ತಿಪೂರ್ವಕವಾಗಿ ಇದನ್ನ ನಿರ್ಮಾಣ ಮಾಡಿಸಿ ಕೇವಲ 1 ವಾರ 10 ದಿವಸದಲ್ಲಿ ಇದನ್ನು ನಿರ್ಮಾಣವನ್ನು ಮಾಡಿಸಿ ಮತ್ತೆ ಅದೇ ರೀತಿಯಾಗಿ ಸುಶೀಲೇಂದ್ರ ಸ್ವಾಮಿಗಳವರ ರಜತ ಪ್ರತೀಕವನ್ನು ಕೂಡ ನಿರ್ಮಾಣ ಮಾಡಿಸಿ 1.5 ದಿನದಲ್ಲಿ ಆ ಪ್ರತೀಕವನ್ನು ನಿರ್ಮಾಣ ಮಾಡಿಸಿ ಅದನ್ನು ನಾಳೆಯ ದಿನ ಮೂಲ ವೃಂದಾವನದ ಸನ್ನಿಧಾನ ಹೊಸರೀತಿಯಲ್ಲಿ ಶತಮಾನೋತ್ಸವದ ಅಂಗವಾಗಿ ಸಮರ್ಪಿಸ್ತಾ ಇದ್ದೇವೆ. ಇದಕ್ಕೆ ಗುರುರಾಜರ ವಿಶೇಷವಾದ ಅನುಗ್ರಹ ಕರುಣೆ, ಅದೇ ರೀತಿಯಾಗಿ ಇಲ್ಲಿ ವಿರಾಜಮಾನರಾದ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ತಂದೆಗಳು, ಪೀಠ ಪರಂಪರೆಯ ಪೂರ್ವ ಗುರುಗಳು ಆದಂತಹ ವಾದೀಂದ್ರ ತೀರ್ಥರ ವಿಶೇಷ ಅನುಗ್ರಹ ಮತ್ತು ಇಲ್ಲಿ ನೆರೆದಂತಹ ಸುಧರ್ಮೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಇತರ ಗುರುಗಳ ಸುಧರ್ಮೇಂದ್ರ ಸ್ವಾಮಿಗಳವರ ಅನುಗ್ರಹ, ಅದೇ ರೀತಿಯಾಗಿ ಸೂರತೇಂದ್ರ ತೀರ್ಥರು ಸುಶೀಲೇಂದ್ರ ತೀರ್ಥರ ಪೀಠ ಪರಂಪರೆಯ ಶಿಷ್ಯರು, ಅವರ ಸೇವಾರೂಪವಾಗಿ ಸುಯಮೇಂದ್ರ ತೀರ್ಥರು, ಸುಜಯೇಂದ್ರ ತೀರ್ಥರು, ಅದೇ ರೀತಿಯಾಗಿ ಸುಷಮೇಂದ್ರ ತೀರ್ಥರು ನಮ್ಮ ಸ್ವರೂಪೋದ್ಧಾರಕ ಗುರುಗಳು ಇವರೆಲ್ಲರ ವಿಶೇಷವಾದ ಪ್ರೇರಣೆಯಿಂದ ಈ ಕವಚದ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಇದಕ್ಕೆ ಅವರು ಈ ಸೇವೆಯನ್ನು ಸ್ವೀಕಾರ ಮಾಡಿ ನಮ್ಮನ್ನು ಅನುಗ್ರಹಿಸಿ ಉದ್ಧರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ನಾಳಿನ ಆರಾಧನಾ ನಾಯಕರಾದ ಶ್ರೀ ಸುಶೀಲೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಪೂರ್ವಾಶ್ರಮದ ದೊಡ್ಡ ಹರಿತಾತಂದರು. ಶ್ರೀ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ದೊಡ್ಡ ಪಂತರು. ಅವರ ವೃಂದಾವನ ಹೊಸರಿತ್ತಿ ಕ್ಷೇತ್ರದಲ್ಲಿ ಅವರೇ ಸುಶೀಲೇಂದ್ರ ತೀರ್ಥರು ಎಂಬುದಾಗಿ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇದು ಕಿಂಚಿತ್ ಸೇವೆಯನ್ನ ಪರಿವಾರ ಗುರುಗಳ ಅನುಗ್ರಹದಿಂದ ನಾವು ನಮ್ಮ ಭಕ್ತರು ನಮಗೆ ನೀಡಿದಂತಹ ಪಾದಪೂಜೆ ಕಾಣಿಕೆ